ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿಕೆ ಪಕ್ಷದಲ್ಲಿ ಕರ್ನಾಟಕ ಮೂಲದ ಶಾಸಕರು ಇದ್ದಾರೆ ಅನ್ನುವಂತ ಹೊಸ ವಿಷಯ ಹೊರಬರ್ತಾ ಇದೆ. ತುಮಕೂರಿನ ಹೊಡಕೆಘಟ್ಟ ಗ್ರಾಮದ ಸುನಿಲ್ ಆನಂದ್ ಎಂಬುವಂತವರು ಟಿವಿಕೆ ಪಕ್ಷದಲ್ಲಿ ಇರುವಂತದ್ದು ಹೊಸ ವಿಷಯ, ವಿಶೇಷ ವಿಷಯ. ತಮಿಳುನಾಡಿಗೆ ವಲಸೆ ಹೋಗಿದ್ದಿ, ಅಲ್ಲಿ ನೆಲೆಸಿದ್ರು ಇವರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ತುರುವೇಕೆರೆ ತಾಲೂಕಿನ ಹೊಡಕೆಘಟ್ಟ ಗ್ರಾಮದ ಸುನಿಲ್ ಆನಂದ್ ಮೆಟ್ಟುಪಾಳ್ಯಂ ಕ್ಷೇತ್ರದ ಶಾಸಕರಾಗಿ ಸುನಿಲ್ ಆನಂದ್ ಈಗ ಆಯ್ಕೆಯಾಗಿದ್ದಾರೆ. 1925ರಲ್ಲಿ ಸುನೀಲ್ ಅವರ ಮುತ್ತಾತ ಬೋರೇಗೌಡ ಅವರು ಇನ್ನು ವಲಸೆ ಹೋಗಿದ್ರು, ಈ ವೇಳೆ ಇಲ್ಲಿ ನೆಲೆಸಿದ್ರು ಅವರು. ಹಾಗಾಗಿ ಇವರು ಈಗ ಶಾಸಕರಾಗಿ ಅಲ್ಲಿ ಆಯ್ಕೆಯಾಗಿದ್ದಾರೆ. ಬರಗಾಲದ ಸಮಯದಲ್ಲಿ ಉದ್ಯಮ ಆರಂಭಿಸುವುದಕ್ಕೆ ತಮಿಳುನಾಡಿಗೆ ವಲಸೆ ಹೋಗಿತ್ತು ಈ ಕುಟುಂಬ. ತಂದೆ ನಿಂಗೇಗೌಡ ತಮಿಳುನಾಡಿನಲ್ಲೇ ಉದ್ಯಮವನ್ನ ಆರಂಭ ಮಾಡಿದ್ರು. ತಂದೆ ಜೊತೆ ಮೆಟ್ಟುಪಾಳ್ಯಂನಲ್ಲಿ ಇವರು ಶಿಕ್ಷಣವನ್ನ ನಡೆಸಿದ್ರು, ಉದ್ಯಮ ನಡೆಸ್ತಾ ಇದ್ದಾರೆ. ಸದ್ಯ ಸುನಿಲ್ ಆನಂದ್ ಜಮೀನುದಾರರಾಗಿ ಅಡಿಕೆ ತೋಟ ಇದೆ ಹಾಗೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಹೋಟೆಲ್ ಉದ್ಯಮವನ್ನ ಕೂಡ ನಡೆಸ್ತಾ ಇದ್ದಾರೆ. ಮೊದಲಿಗೆ ಇವರು ಎಡಿಎಂಕೆ ಮೂಲಕ ರಾಜಕೀಯ ಜರ್ನಿಯನ್ನ ಆರಂಭ ಮಾಡಿದ್ರು, ಈಗ ಟಿವಿಕೆಯಲ್ಲಿ ಇದ್ದಾರೆ. ಇದು ಒಂದು ಹೊಸ ವಿಶೇಷವಾದಂತಹ ವಿಷಯ ಈಗ ಹೊರಬರ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷದಲ್ಲಿ ಕರ್ನಾಟಕ ಮೂಲದ ಶಾಸಕರು ಇದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ವಡಕೆಘಟ್ಟ ಗ್ರಾಮದ ಸುನಿಲ್ ಆನಂದ್ ಎಂಬುವಂತವರು ಈಗ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನ ಮೆಟ್ಟುಪಾಳ್ಯಂನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸುನಿಲ್ ಆನಂದ್ ಆಯ್ಕೆಯಾಗಿರುವಂತದ್ದು. ಸುಮಾರು 1925ರಲ್ಲಿ ತಮಿಳುನಾಡಿಗೆ ಸುನಿಲ್ ಆನಂದ್ ಅವರ ಮುತ್ತಾತ ಬೋರೇಗೌಡ ವಲಸೆ ಹೋಗಿದ್ರು. ಬರಗಾಲದ ಸಮಯದಲ್ಲಿ ಉದ್ಯಮವನ್ನ ಆರಂಭಿಸಬೇಕು ಅಂತ ಹೇಳಿ ತಮಿಳುನಾಡಿಗೆ ವಲಸೆ ಹೋಗಿದ್ದಂತ ಈ ಕುಟುಂಬ, ಅದಾದ ನಂತರ ಅವರ ಮಗ ಅಂತಂದ್ರೆ ಸುನಿಲ್ ಆನಂದ್ ಅವರ ತಂದೆ ನಿಂಗೇಗೌಡ ಅವರು ತಮಿಳುನಾಡಿನಲ್ಲೇ ಉದ್ಯಮವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗೆ ತಂದೆಯವರ ಜೊತೆ ಸುನಿಲ್ ಆನಂದ್ ಅವರು ಮೆಟ್ಟುಪಾಳ್ಯಂನಲ್ಲೇ ತಮ್ಮ ಶಿಕ್ಷಣವನ್ನ ಮುಂದುವರಿಸಿದ್ರು. ಶಿಕ್ಷಣವನ್ನ ಮುಗಿಸಿ ಈಗ ಉದ್ಯಮವನ್ನ ಕೂಡ ಅಲ್ಲೇ ನಡೆಸ್ತಾ ಇದ್ದಾರೆ. ಇಲ್ಲಿ ಜಮೀನ್ದಾರರಾಗಿ ಅಡಿಕೆ ತೋಟವನ್ನ ನೋಡಿಕೊಳ್ತಾ ರಿಯಲ್ ಎಸ್ಟೇಟ್ ಹಾಗೆ ಹೋಟೆಲ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಸುನಿಲ್ ಆನಂದ್ ಅವರು. ಮೊದಲಿಗೆ ಎಡಿಎಂಕೆ ಪಕ್ಷದ ಮೂಲಕ ರಾಜಕೀಯ ಜರ್ನಿಯನ್ನ ಆರಂಭಿಸಿದ್ರು. ಈಗ ಬಳಿಕ 1 ವರ್ಷದ ಹಿಂದೆ ಟಿವಿಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಟಿವಿಕೆ ಪಕ್ಷದಲ್ಲಿ ಕರ್ನಾಟಕ ಮೂಲದ ಶಾಸಕರು ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ, ಇದರ ಬಗ್ಗೆ ಹೇಳೋದಾದ್ರೆ? ಸುನಿಧಿ ಏನು ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ನೇತೃತ್ವದ ಒಂದು ಟಿವಿಕೆ ಪಕ್ಷ ಏನು ಒಂದು ಅದ್ದೂರಿಯಾಗಿ ಒಂದು ಜಯಬೇರಿಯನ್ನ ಬಾರಿಸಿತು. ಈ ಒಂದು ಸೆಲೆಬ್ರೇಷನ್ ಅಲ್ಲಿ ತುಮಕೂರಿನ ಒಬ್ಬ ತುರುವೇಕೆರೆ ತಾಲೂಕಿನ ಒಬ್ಬ ಸುನಿಲ್ ಆನಂದ್ ಅಂತಕ್ಕಂಥವ್ರು ಕೂಡ ಒಂದು ಗೆದ್ದು ಈಗ ಇಡೀ ಗ್ರಾಮದಲ್ಲಿ ಒಂದು ಸಂಭ್ರಮ, ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಒಡಕೆಘಟ್ಟ ಗ್ರಾಮದ ಸುನಿಲ್ ಅಂತಕ್ಕಂಥವ್ರು ಈಗ ಟಿವಿಕೆ ಪಕ್ಷದ ಶಾಸಕರಾಗಿ ಒಂದು ಆಯ್ಕೆಯಾಗಿರ್ತಕ್ಕಂಥದ್ದು. ಈಗ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಸಂತೋಷದ ವಾತಾವರಣ ಮೂಡಿದೆ ಅಂತಾನೆ ಹೇಳ್ಬೋದು. ಏನು ಇವರು 1925ರಲ್ಲಿ ಒಂದು ತಮಿಳುನಾಡಿಗೆ ಒಂದು ಇವರ ತಾತ ವಲಸೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲೇ ನೆಲೆಸಿ ಏನು ತಮಿಳುನಾಡಿನ ಒಂದು ಮೇಟುಪಾಳ್ಯಂ ಆ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವರು ವಾಸ ಮಾಡಿ ಅಲ್ಲೇ ಒಂದು ಉದ್ಯಮವನ್ನು ಕೂಡ ನಡೆಸ್ತಾ ಇರ್ತಾರೆ. ನಂತರ ಇವರು ಏನು ಟಿವಿಕೆ ಪಕ್ಷಕ್ಕೆ ಒಂದು ಜಾಯಿನ್ ಆಗಿರ್ತಾರೆ. ಕಳೆದ 1 ವರ್ಷದ ಹಿಂದೆ ಜಾಯಿನ್ ಆಗಿ ಒಂದು ಪಕ್ಷದ ಒಂದು ಸಂಘಟನೆಯಲ್ಲಿ ಇವರು ಪ್ರಮುಖ ಒಂದು ಪಾತ್ರವನ್ನು ಕೂಡ ವಹಿಸಿರ್ತಾರೆ. ಒಂದು ವಿಜಯ್ ಅವರ ಅಭಿಮಾನಿ ಕೂಡ ಇವರು ಆಗಿದ್ದಂತವ್ರು. ಹಂಗಾಗಿ ಏನು ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಕೂಡಲೇ ಅವರು ಟಿವಿಕೆ ಪಕ್ಷಕ್ಕೆ ಜಾಯಿನ್ ಆಗಿ ಅವರು ಅಲ್ಲಿ ಪಕ್ಷದ ಸಂಘಟನೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ಇವರು ವಹಿಸಿರ್ತಾರೆ. ಇದಾದ ಬಳಿಕ ಒಂದು ಏನು ಮೊನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ ಇವರು ಶಾಸಕರಾಗಿ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು. ಏನು ಇವರು ತುರುವೇಕೆರೆ ತಾಲೂಕಿನಲ್ಲಿ ಇವರ ಸಂಬಂಧಿಕರು ಕೂಡ ಈ ಒಂದು ರಾಜಕೀಯ ಹಿನ್ನೆಲೆಯ ಉಳ್ಳತಕ್ಕಂಥವ್ರು. ಏನು ದೇವೇಗೌಡರು ಏನು ಸಿಎಂ ಆಗಿದ್ದಂತ ಕಾಲದಲ್ಲಿ ಇವರ ಚಿಕ್ಕಪ್ಪ ಅಂದ್ರೆ ಇವರ ತಾತನ ತಮ್ಮನವರು ಕೂಡ ಏನು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂತಾರೆ. ಹಾಗಾಗಿ ಇವರ ಹಿನ್ನೆಲೆ, ಒಂದು ಕುಟುಂಬದ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಇವರು ರಾಜಕೀಯ ಹಿನ್ನೆಲೆಯಿಂದಾನೇ ಬಂದಿರತಕ್ಕಂಥವ್ರು. ಹೀಗಾಗಿ ಇವರು ಅಲ್ಲಿ ವಲಸೆ ಹೋದಾಗ್ಲೂ ಕೂಡ ಇವರು ರಾಜಕೀಯ ಆಸಕ್ತಿ ಇವರ ಆನಂದ್ ಅವ್ರನ್ನ ಸೆಳೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಟಿವಿಕೆ ಪಕ್ಷಕ್ಕೆ ಜಾಯಿನ್ ಆಗಿ ಇವರು ಪಕ್ಷದಲ್ಲಿ ಈಗ ಶಾಸಕರಾಗಿ ಈಗ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಹೀಗೆ ಈ ಒಂದು ಹೊಸ ವಿಷಯ ಹೊರಬರ್ತಾ ಇದ್ದಂತೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಎಷ್ಟು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿತ್ತು, ಅದರ ಬೆನ್ನಲ್ಲೇ ಕರ್ನಾಟಕ ಮೂಲದವರು ಅಲ್ಲೊಬ್ಬ ಶಾಸಕ ಇದ್ದಾರೆ ಅನ್ನುವಂತ ಹೊಸ ವಿಷಯ ಈಗ ತಿಳಿದು ಬರ್ತಾ ಇದೆ.